ಹುಬ್ಬಳ್ಳಿ ಧಾರವಾಡ ಕಮಿಷನರೇಟ್ ವ್ಯಾಪ್ತಿಯ ವಿದ್ಯಾಗಿರಿ ಪೊಲೀಸ್ ಠಾಣಾ ಸರಹದ್ದಿನಲ್ಲಿರುವಂತಹ ಸುಣ್ಣದ ಬಟ್ಟಿ ಹತ್ತಿರದ ಜನ್ನತ್ ನಗರ ಈ ಒಂದು ಏರಿಯಾದಲ್ಲಿ ಇಲ್ಲೇ ಹಿಂದೆ ಮನೆ ಕಾಣ್ತಾ ಇದೆ. ಆ ಮನೆಯಲ್ಲಿ ಸುಮಾರು 6 ಜನ ವಾಸ ಮಾಡ್ತಾ ಇರ್ತಾರೆ. ಗಂಡ ಹೆಂಡತಿ, 2 ಮಕ್ಕಳು, ಒಬ್ಬರು ಸಂಬಂಧಿಕರು ಮಗು ಮತ್ತು ತಾಯಿ. ಅದರಲ್ಲಿ ಇವತ್ತು ಬೆಳಗ್ಗೆ ಸುಮಾರು 7 ಗಂಟೆ ಸಮಯದಲ್ಲಿ ಗ್ಯಾಸ್ ಸಿಲಿಂಡ್ರು ಏನಿದೆ ಅದರಲ್ಲಿ ಲೀಕ್ ಆಗಿದೆ. ನಂತರದಲ್ಲಿ ಅವರು ಸ್ಟವ್ ಹಚ್ಚಲಿಕ್ಕೆ ಮುಂದಾದಾಗ ಅದು ಬೆಂಕಿ ಹತ್ಕೊಂಡ್ಬಿಟ್ಟು 6 ಜನಕ್ಕೂ ಇಂಜುರೀಸ್ ಆಗಿದೆ. ಮತ್ತು ಮನೆ ಒಳಗಡೆ ಸ್ವಲ್ಪ ಡ್ಯಾಮೇಜಸ್ ಆಗಿದೆ. ಇನ್ಫ್ಯಾಕ್ಟ್ ಅದು ಶೀಟ್ ಏನಿತ್ತು ಆ ಶೀಟ್ ಕೂಡ ಸ್ವಲ್ಪ ಡ್ಯಾಮೇಜ್ ಆಗಿರುವಂಥದ್ದು ಕಾಣುತ್ತೆ. ಬಟ್ 6 ಜನಕ್ಕೂ ಇಂಜುರೀಸ್ ಆಗಿದೆ. ಅದರಲ್ಲಿ ಅಮೀನಾ ಇಸ್ಮಾಯಿಲ್ ಅಂತೇನು ಲೇಡಿ ಇದ್ದಾರೆ, ಆಕೆಗೆ ಸ್ವಲ್ಪ ಒಂದು 60-70% ಅಷ್ಟು ಬರ್ನ್ ಆಗಿದೆ. ಸೊ ಜನರಲಿ ಭಾಳ ಹೆಚ್ಚಿನ ಮಟ್ಟದ ಬರ್ನ್ ಅದು. ಉಳಿದಂತೆ ಇನ್ನು 6 ಜನ ಏನಿದ್ದಾರೆ ಅವರಿಗೆ 15-20-25%ವರೆಗೂ ಇನ್ನು 5 ಜನ ಅವರಿಗೆ ಬರ್ನ್ಸ್ ಆಗಿದೆ. ಹಂಗಾಗಿ ಇವರು 6 ಜನನ ಕಿಮ್ಸಿಗೆ ಅಡ್ಮಿಟ್ ಮಾಡಿದ್ದಾರೆ. ಕಿಮ್ಸ್ ಡೈರೆಕ್ಟ್ರು ಕೂಡ ಅಲ್ಲಿ ಭೇಟಿ ಮಾಡಿ ಉತ್ತಮ ಗುಣಮಟ್ಟದ ಚಿಕಿತ್ಸೆಯನ್ನು ಕೊಡಲಿಕ್ಕೆ ಮುಂದಾಗಿದ್ದಾರೆ. ನಾನು ಮನವಿ ಮಾಡುವಂಥದ್ದು ಈ ಥರದ್ದು ಇನ್ಸಿಡೆಂಟ್ಸ್ ಆಗಾಗ ಆಗ್ತಾಯಿದೆ. ನಾನು ಬಂದ ಮೇಲೆ ಇಲ್ಲಿ ಇದು 3ನೇ ಇನ್ಸಿಡೆಂಟ್ ನಾನು ನೋಡ್ತಾ ಇರೋಂಥದ್ದು. ಒಂದು ನಮ್ಮ ಉಣಕಲ್ ಹತ್ರ ಅಯ್ಯಪ್ಪ ಸ್ವಾಮಿ ಮಾಲಾಧಾರಿಗಳು 9 ಜನದಲ್ಲಿ 8 ಜನ ಸತ್ತೋಗಿದ್ರು. ಅದಾದಮೇಲೆ ಈ ಕಡೆ ನಮ್ಮ ಗೋಕುಲ್ ರೋಡಲ್ಲಿ 3 ಜನ ಏನೋ ಸತ್ತೋಗಿದ್ರು. ಹಾಗಾಗಿ ದೇವ್ರ ದಯದಿಂದ 5 ಜನ ಔಟ್ ಆಫ್ ಡೇಂಜರ್ ಇದ್ದಾರೆ. ಒಬ್ರದ್ದು ಕ್ರಿಟಿಕಲ್ ಇದೆ. ಅಮೀನಾ ಅಂತ ಏನು ಲೇಡಿ ಇದ್ದಾರೆ, 26 ಇಯರ್ಸ್ ಓಲ್ಡ್, ಆಕೆ ಸ್ವಲ್ಪ ಕ್ರಿಟಿಕಲ್ ಇದ್ದಾಳೆ. ಇನ್ನು 5 ಜನ ಔಟ್ ಆಫ್ ಡೇಂಜರ್ ಅಂತ ಹೇಳಿದ್ರು ಈಗಷ್ಟೇ ನಾನು ಕಿಮ್ಸಿಗೆ ಭೇಟಿ ಮಾಡಿದಂಥ ಸಂದರ್ಭದಲ್ಲಿ. ಸೊ ಗ್ಯಾಸ್ ಯಾರ್ಯಾರ ಮನೆಗಳಲ್ಲಿದೆ ಅವರೆಲ್ಲ ಸ್ವಲ್ಪ ಜಾಗರೂಕತೆಯಿಂದ ಇರಬೇಕು. ಮತ್ತು ಅದು ಮುಂಜಾಗ್ರತಾ ಕ್ರಮಗಳೇನಿದೆ ಅನ್ನೋಂಥದ್ರ ಬಗ್ಗೆ ಸ್ವಲ್ಪ ಮುನ್ನೆಚ್ಚರಿಕೆ ವಹಿಸಬೇಕು ಅಂತ ನಾನು ಮನವಿ ಮಾಡಲಿಕ್ಕೆ ಇಷ್ಟಪಡ್ತೀನಿ.